ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಲ್ಕಮ್ ಟು ವಿತ್ ನಿಖಿತಾ. ಇವತ್ತಿನ ಟಾಪಿಕ್ ಏನಂತಂದ್ರೆ, ನೆಕ್ಸ್ಟ್ 72 hours ಒಳಗೆ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ. 72 hours ನಿಮ್ಮೊಂದು ರಿಲೇಷನ್ಶಿಪ್ ಒಳಗೆ ಏನು ನಿಮಗೊಂದು ಬದಲಾವಣೆಗಳು ಕಾಣ್ತಾವು ಅಥವಾ ಏನು ನಡಿಬೋದು ಅಂತ ನಾವಿಲ್ಲಿ ನೋಡೋಣಂತ. ಚೇಂಜಸ್ ಏನು ಬರ್ತದವು ನಿಮ್ಮ ರಿಲೇಷನ್ಶಿಪ್ ಒಳಗೆ ನೆಕ್ಸ್ಟ್ 72 hours ಒಳಗೆ. ಓಕೆ, ಸೊ this is the collective tarot, timeless tarot and all sides tarot. ಅಂದರೆ ಇಲ್ಲಿ ಎಲ್ಲ ಜೊಡ್ಯಾಕ್ ಸೈನ್ಸ್ ನಾನಿಲ್ಲಿ ಕವರ್ ಮಾಡ್ತಿದ್ದೇನೆ. ಸೊ ಅದು ಫಸ್ಟ್ ಏನು ಮಾಡೋಣ ಅಂದರೆ, ಇಲ್ಲಿ ದ ಬುಕ್ ಆಫ್ ಆನ್ಸರ್ಸ್ ಒಳಗೆ ಬುಕ್ಕಿಂದ ನಿಮ್ಗೆ ಏನಾದರೂ ಒಂದು ಈ ರಿಲೇಷನ್ಶಿಪ್ಪಿಗೆ ಸಂಬಂಧಪಟ್ಟಂಗೆ ಏನಾದರೂ ಒಂದು ಕ್ವಶನ್ ಇತ್ತಂದ್ರೆ ನೀವು ಇಲ್ಲಿ ಕೇಳ್ಕೊಳ್ರಿ. ಸೊ ಅದು ಕರೆಕ್ಟಾಗಿ ನಿಮಗಿಲ್ಲ ಗೈಡೆನ್ಸ್ ಬರ್ತೈತಿ. ಓಕೆ, ಲೆಟ್ ಅಸ್ ಸ್ಟಾರ್ಟ್ ದ ರೀಡಿಂಗ್. ಓಕೆ, ಯೂಟ್ಯೂಬಿಗೆ ಹೋಗಿ ಅವೇಕನ್ ಟ್ಯಾರೋ ವಿತ್ ನಿಖಿತಾ ಅಂತ ಹುಡುಕ್ರಿ, ಅಥವಾ ಕನ್ನಡ ರೀಡಿಂಗ್ ಅಂತ ಹುಡುಕಿದ್ರು ಬರ್ತೈತಿ. ಡೈಲಿ ಟ್ಯಾರೋ ಕನ್ನಡ ಅಂತ ಹೊಡೆದು ಡೈಲಿ ಟ್ಯಾರೋ ರೀಡಿಂಗ್ ಅಂತ ಹುಡುಕ್ರಿ. ನಿಖಿತಾ ಟ್ಯಾರೋ ರೀಡಿಂಗ್, ಅವೇಕನ್ ಟ್ಯಾರೋ ವಿತ್ ನಿಖಿತಾ ಅಂತ ಹುಡುಕ್ರಿ. ಸೊ ಓಕೆ, ಒಂದು ಮನಸ್ಸೊಳಗೆ ಕ್ವಶನ್ಸ್ ಕೇಳಿರಿ. ಫಸ್ಟ್ ಡೀಪ್ ಬ್ರೀತ್ ಮಾಡಿರಿ. ಡೀಪ್ ಬ್ರೀತ್ ಮಾಡಿ ಆಮೇಲೆ ಕನೆಕ್ಟ್ ಆಗಿರಿ, ಅಲೈನ್ ವಿತ್ ದಿಸ್ ಎನರ್ಜಿ. ಸೊ ನನ್ನ ವ್ಯೂವರ್ಸ್ ಏನೋ ಒಂದು ಕ್ವಶನ್ಸ್ ಕೇಳ್ಕೊತಿದ್ದಾರೆ ಈ ರಿಲೇಷನ್ಶಿಪ್ ಬಗ್ಗೆ. ಓಕೆ, ಆ ರಿಲೇಷನ್ಶಿಪ್ಪಿಗೆ ಅವ್ರಿಗೊಂದು ಆನ್ಸರ್ ಕೊಡ್ರಿ. ದ ಸರ್ಕಮ್ಸ್ಟೆನ್ಸಸ್ ವಿಲ್ ಚೇಂಜ್ ವೆರಿ ಕ್ವಿಕ್. ಸೊ ನಿಮ್ಮ ಇಬ್ಬರ ಮಧ್ಯೆ ಏನು ನಡೀತಾ ಇದಲ್ಲ ಈಗ, ಆ ಸರ್ಕಮ್ಸ್ಟೆನ್ಸಸ್ ಅದೊಂದು ಪರಿಸ್ಥಿತಿಗಳೇನದವು ಭಾಳ ಕ್ವಿಕ್ ಆಗಿ ಚೇಂಜ್ ಆಗ್ತದವು. ಸೊ ಯು ಕ್ಯಾನ್ ಕ್ಲೇಮ್ ದಿಸ್ ಎನರ್ಜಿ. ಯಾಕಂದರೆ ಕ್ವಿಕ್ ಆಗಿ ನಿಮ್ಮ ಎನರ್ಜಿ ಚೇಂಜಸ್ ಆದಂದ್ರೆ ಒಳ್ಳೇದಿರ್ಬೋದು, ನೀವೇನು ಬಯಸದಿರಿ, ಒಳ್ಳೇದು ಕೆಟ್ಟದು. ಸೊ ಒಟ್ಟು ಕ್ವಿಕ್ ಆಗಿ ಇಲ್ಲೇ ಚೇಂಜಸ್ ಬರ್ತದವು. ಸೊ ಇದೇ ರೀಡಿಂಗ್ ಒಳಗೆ ಕಂಟಿನ್ಯೂ ಆಕತಿ ಎನರ್ಜಿ ನೋಡ್ರಿ. ಓಕೆ, ಎಲ್ಲೂ ಸ್ಕಿಪ್ ಮಾಡಲಿಲ್ಲಂಗೆ ಫುಲ್ ವಿಡಿಯೋ ನೋಡ್ರಿ. ಸೊ ಇವತ್ತು ಈ ಡೆಕ್ ತೊಗೊತಿದ್ದೀನಿ, ದ ಲೈಟ್ ಶಿಯರ್ ಡೆಕ್ನ ನಾನು ಇವತ್ತು ತೊಗೊತಿದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್. 2 ದಿನ ಬಂದು ನೋಡ್ತಿದ್ದೀರಿ, ರೆಗ್ಯುಲರಾಗಿ ನೋಡ್ತಿದ್ದೀರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಕಮೆಂಟ್ ಹಾಕ್ತೀರಿ. ಓಕೆ, ಎಲ್ಲರಿಗೂ ಥ್ಯಾಂಕ್ ಯು. ಯಾರ್ಯಾರು ಫಸ್ಟ್ ಟೈಮ್ ನೋಡ್ತಿದ್ದೀರಿ, ಇದೇ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಿದ್ದೀರಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸೊ ನೆಕ್ಸ್ಟ್ 72 hours ಒಳಗೆ ನಿಮ್ಮ ವ್ಯಕ್ತಿಯ ಭಾವನೆ ಇರ್ತೈತಿ. ಫಸ್ಟ್ ಅವ್ರ ಎನರ್ಜಿ ಹೆಂಗಿರ್ತೈತಿ ಸ್ಕಿಪ್ ಮಾಡಬೇಡ್ರಿ, ಯಾಕಂದರೆ ಹೆವಿ ಕಾರ್ಡ್ಸ್ ಬಂದಾವಿಲ್ಲ, ಎಲ್ಲೂ ಸ್ಕಿಪ್ ಮಾಡಬೇಡ್ರಿ, ಪೂರ ವಿಡಿಯೋ ನೋಡ್ರಿ. ಸೊ ನೆಕ್ಸ್ಟ್ 72 hours ಒಳಗೆ ನಿಮ್ಮ ಮೂರೂ ಇಲ್ಲಿ ಮೇಜರ್ ಅರ್ಕನ ಬಂದವು. ದ ಸ್ಟ್ರೆಂತ್, ದ ಟವರ್ ಆ್ಯಂಡ್ ದ ಫೂಲ್. 3 ಮೇಜರ್ ಅರ್ಕನ ಬಂದವು. ಯಾಕಂದ್ರೆ ಸರ್ಕಮ್ಸ್ಟೆನ್ಸಸ್ ಆರ್ ಚೇಂಜಿಂಗ್ ಕ್ವಿಕ್ಲಿ ಅಂತ ನಿಮಗೆಲ್ಲ ಆನ್ಸರ್ ಸಿಕ್ಕತಿ ನಿಮ್ಮ ಒಂದು ಪರಿಸ್ಥಿತಿ ಒಳಗೆ, ಈ ನಿಮ್ಮದೊಂದು ರಿಲೇಷನ್ಶಿಪ್ ಒಳಗೆ. ಸೊ ಏನು ಚೇಂಜಸ್ ಅಂದ್ರೆ ಲೈಫ್ ಚೇಂಜಿಂಗ್ ನಿಮಗಿಲ್ಲಿ ಕಾಣ್ತಾ ಐತಿ. ಪೂರ ಲೈಫ್ ಚೇಂಜಿಂಗ್ ಅಂದ್ರೆ ನಿಮ್ಮ ಲೈಫಿಗೆ ಒಂದು ಬದಲಾವಣೆ ಬರುವಂತಹ ಕಾರ್ಡ್ಸ್ ಬಂದಾವಿಲ್ಲ. ಸೊ ನೆಕ್ಸ್ಟ್ 72 hours ಒಳಗೆ ನಿಮ್ಮ ಒಂದು ರಿಲೇಷನ್ಶಿಪ್ ಒಳಗೆ ಏನಾಗ್ಬೋದು ಅಂತಂದ್ರೆ, ಭಾಳ ಕಷ್ಟಪಟ್ಟು ಈ ರಿಲೇಷನ್ಶಿಪ್ನ ಉಳಿಸ್ಕೊಳಕ್ಕಾಗಿ ನಿಮ್ಮ ವ್ಯಕ್ತಿ ನೋಡ್ತಿರ್ಬೋದು, ಅಥವಾ ಯಾರಾದರೂ ಆರೋಗ್ಯ ಸುಧಾರಿಸ್ಕೊಂತಿರ್ಬೋದು, ಅಥವಾ ಈ ರಿಲೇಷನ್ಶಿಪ್ ಇದು ಒಂದು ಆರೋಗ್ಯ ಹಾಳಾಗಿತ್ತಂದ್ರೆ ರಿಲೇಷನ್ಶಿಪ್ ಒಳಗಿಂದ ಒಂದು ಸರ್ಕಮ್ಸ್ಟೆನ್ಸಸ್ ಅಥವಾ ನಿಮ್ಮ ಒಂದು ಪರಿಸ್ಥಿತಿಗಳು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು, ಅಥವಾ ಬೇರೆ ಯಾರೋ ಬಂದರು, ಏನೋ ಹೇಳಿದ ಮಾತು ಅವ್ರು ಹೇಳಿದ್ದು ಇವ್ರು ಹೇಳಿದ್ದು ಎಲ್ಲ ಕೇಳಿದ್ವಿ, ಅಥವಾ ನಿಮ್ಮಿಬ್ಬರ ಮಧ್ಯೆ ಒಂದು ಅಪಾರ್ಥಗಳು ಏನಾರ ಆಗಿದ್ದು ಅಂದ್ರೆ ಅದನ್ನು ಸರಿ ಮಾಡ್ಕೊಳಕ್ಕಾಗಿ ವ್ಯಕ್ತಿ ಕಷ್ಟಪಡ್ತಿದಾರ ಅಥವಾ ಬ್ಯಾಲೆನ್ಸ್ ಮಾಡ್ಕೊಳಕ್ಕೆ ನೋಡ್ತಿದಾರ. ಏನೋ ಒಬ್ಬರು ಸಾರಿ ಕೇಳಬೇಕಾಗಿತ್ತು, ಏನೋ ಒಂದು ಅಪಾಲಜಿ ಕೇಳಬೇಕಾಗಿತ್ತು, ಅಥವಾ ಏನೋ ಒಂದು ಮಾತಾಡ್ಕೋಬೇಕಾಗಿತ್ತು ಅಂದ್ರೆ ಇಲ್ಲಿ ಭಾಳ ಒಂದು ಧೈರ್ಯ ಬೇಕು ನಿಮ್ಮ ವ್ಯಕ್ತಿಗೆ. ಅದನ್ನು ಅವರು ಕಲೆ ಹಾಕ್ತಿದಾರೆ ನೆಕ್ಸ್ಟ್ 72 hours ಒಳಗೆ. ಅವ್ರಿಗೆ ಹೆಂಗೆ ಕೇಳಲಿ, ನಾ ಇದನ್ನು ಹೆಂಗೆ ಮಾತಾಡಲಿ, ಇದನ್ನ ಹೆಂಗೆ ಹೇಳಲಿ. ಸೊ ಅದು ಎಲ್ಲನೂ ಒಳ್ಳೇದಾಗಿರ್ತೈತಿ ಅಂತ ಹೇಳಲ್ಲ. ಕೆಲವೊಂದು ವಿಷಯಗಳನ್ನ ನಾವು ಕೇಳಿ ಕ್ಲಾರಿಫೈ ಮಾಡ್ಕೋಬೇಕಾಗಿರ್ತೈತಿ. ಅದನ್ನು ನಾವು ಕೇಳೋ ಮುಂದೆ ಒಂದೊಂದ್ಸಲ ಕಿರಿಕಿರಿ ಮಾಡ್ಕೊತೀವಿ, ಅಥವಾ ಏನು ಅನ್ಕೊಂಡ್ಬಿಡ್ತಾರೋ ಅನ್ನೋದಿರ್ತೈತಲ್ಲ. ಸೊ ಅದಕ್ಕೆ ಭಾಳ ಧೈರ್ಯ ಬೇಕಾಗತ್ತೆ. ಓಕೆ, ಅದು ಇಲ್ಲಿ ನಿಮ್ಮ ವ್ಯಕ್ತಿ ಅದನ್ನು ನನಗೊಂದು ಧೈರ್ಯ ಬರಲಿ, ಇದಕ್ಕೊಂದು ಸ್ಟ್ರೆಂತ್ ಬರಲಿ ಅಂತ ಒಂದು ಮ್ಯಾನಿಫೆಸ್ಟ್ ಮಾಡ್ತಿರ್ಬೋದು, ಅಥವಾ ಅವರೊಂದು ಹೆಲ್ಪ್ ತೊಗೊತಿರ್ಬೋದು. ಯಾಕಂತಂದ್ರೆ ಇಷ್ಟು ಹೇಳ್ತದೇನೆ ಅಂದ್ರೆ, ಅವ್ರು ಏನು ನಿಮ್ಗೊಂದು ಇಷ್ಟೆಲ್ಲ ಧೈರ್ಯ ಮಾಡ್ಕೊಂಡು ನಿಮ್ಮ ಮುಂದೆ ಏನೋ ಮಾತಾಡ್ತಾರಲ್ಲ, ಇಟ್ ವಿಲ್ ಬಿ ಅ ಡಿಜಾಸ್ಟರ್ ಅಂತ ಹೇಳ್ಬೋದು. ಡಿಜಾಸ್ಟರ್ ಅಂದರೆ ಒಂದು ಸುನಾಮಿ ಟೈಪ್ ಆಗಿರ್ಬೋದು, ಒಂದು ಭೂಕಂಪ ಆಗಿರ್ಬೋದು,
ಆ ರೀತಿಯಾದಂಥ ಒಂದು ಫೀಲ್ ಕೊಡುವಂಥ ಒಂದು ವಿಷಯಗಳು ಟಾಪಿಕ್ಗಳು ಇಲ್ಲಿ ನಿಮ್ಮ ಮಧ್ಯೆ ಏನಾದರೂ ಮಾತುಕತೆಗಳು ಆಗ್ಬೋದು, ಅಂಥ ಒಂದು ಪರಿಸ್ಥಿತಿಗಳು ಕ್ರಿಯೇಟ್ ಆಗ್ಬೋದು. ನನಗೆ ಬೇಕಾಗೇ ಇಲ್ಲ ಈ ವ್ಯಕ್ತಿ, ನನಗೆ ಈ ರಿಲೇಷನ್ಶಿಪ್ಪು ಬೇಕಾಗಿಲ್ಲ ಅಂತ ಒಂದು ಪರಿಸ್ಥಿತಿ ಬರ್ಬೋದು. ಒಬ್ರಿಗೊಬ್ರು ಬ್ರೇಕಪ್ ಆಗ್ಬೋದು, ಡೈವರ್ಸಿಗೆ ಹೋಗ್ಬೋದು. ಇಲ್ಲ ಅಂದ್ರೆ ನೀವಿಬ್ರು ನಾ ಜೊತೆಗಿರ್ತಾನೆ ಅಂದ್ರೆ ನಿಮ್ದು ಏನೋ ಒಂದು ಪರಿಸ್ಥಿತಿ ಐತಿ. ಈಗ ನಾವೆಲ್ಲರನ್ನೂ ಬಿಟ್ಟು ಹೋಗಿ ನಾವು ಜೀವನ ಮಾಡಿಬಿಡೋಣ. ನೀವು ಯಾವುದೋ ಒಂದು ವಿಷಯ ಸಲುವಾಗಿ ನೀವು ಹಿಡ್ಕೊಂಡಿರ್ತೀರಿ. ಅದೇನೋ ನನಗೆ ಬೇಕಾಗಿಲ್ಲ, ನಮ್ಮ ಪಾಡಿ ನಾವು ಹೋಗಿ ಜೀವನ ಮಾಡೋಣ, ನಮ್ಮ ಪಾಡಿ ನಾವು ಇದ್ಬಿಡೋಣ. ಈ ರೀತಿಯಾದಂಥ ಒಂದು ಪರಿಸ್ಥಿತಿ ನಿಮ್ದು ನೆಕ್ಸ್ಟ್ 72 hours ಒಳಗೆ ಬರೋದೈತಿ. ಈ ವ್ಯಕ್ತಿಗಳನ್ನ ನಾವು ಬಿಟ್ಬಿಡೋಣಪ್ಪ, ನಮ್ಮ ರಿಲೇಷನ್ಶಿಪ್ ಸರಿ ಇರ್ಬೋದು ಅಂದರೆ ಇಂಥ ವ್ಯಕ್ತಿಗಳನ್ನು ನಾವು ಬಿಟ್ಬಿಡ್ಬೋದು, ಅಲ್ಲಿಂದ ಹೊರಗೆ ನಡೆದು ಬಿಡೋದು. ಓಕೆ, ಅದು ವ್ಯಕ್ತಿ ಇರ್ಬೋದು, ಪರಿಸ್ಥಿತಿ ಇರ್ಬೋದು, ವಸ್ತು ಇರ್ಬೋದು, ಏನಾರ ಇರಲಿ ನೋಡ್ರಿ. ಅದು ನಿಮ್ಮಿಬ್ಬರ ಮಧ್ಯನ ಆಗ್ಬೋದು, ಅಥವಾ ನಿಮ್ದು ನೀವಿಬ್ರು ಒಂದು ಕಡೆಗೆ, ಇನ್ನೊಂದು ಕಡೆಗೆ ಅದು ಪರಿಸ್ಥಿತಿ ಏನೋ ವ್ಯಕ್ತಿ ಅದು. ಅಲ್ಲಿಂದ ಪೂರ ಡಿಟ್ಯಾಚ್ ಆಗಿ ಅಲ್ಲಿಂದ ಪೂರ ಬಿಟ್ಟು ಕೊಟ್ಟೋದಕ್ಕೊಂದು ಟಾಟಾ ಬಾಯ್ ಬಾಯ್ ಹೇಳಿ ನೀವು ಹೊಸ ಬಿಗ್ನಿಂಗ್ ಮಾಡ್ತೀರಿ, ಅಥವಾ ಹೊಸ ಸ್ಟಾರ್ಟ್ ಮಾಡ್ತೀರಿ. ಇನ್ನೊಂದು ಟ್ರಸ್ಟ್ ಬಿಲ್ಡ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಓಕೆ, ಮುಂದೆ ಏನಾಗತ್ತೆ ಗೊತ್ತಿಲ್ಲ. ಲೆಟ್ ಮಿ ಟೇಕ್ ಅ ಚಾನ್ಸ್. ಟ್ರಸ್ಟ್ ಮಾಡ್ತೀರಿ ಒಬ್ರಿಗೊಬ್ರು, ಅಥವಾ ಮುಂದೆ ನನ್ನ ಜೀವನದಾಗ ಏನಾಗ್ತಾಯಿತ್ತಲ್ಲ ಅದು ನಿಮ್ಗೆ ಟ್ರಸ್ಟ್ ಮಾಡೋಂಥ ಒಂದು ಪರಿಸ್ಥಿತಿ ಇಲ್ಲಿ ನಿಮ್ಮ ಜೀವನದಾಗ ನೆಕ್ಸ್ಟ್ 72 hours ಒಳಗೆ ನಿಮಗಿಲ್ಲೇ ಕಾಣ್ತಾ ಇದೆ. 72 ತಾಸುಗಳು ನೋಡ್ರಿ. ಯಾಕಂದ್ರೆ ಸ್ಟ್ರೆಂತ್ ಟವರು ಫುಲ್. ಓಕೆ, ಇಲ್ಲಿ ಭಾಳ ಧೈರ್ಯ ಮಾಡಿ ಎಲ್ಲ ಮಾಡಿ ಎಷ್ಟೇನಂದ್ರೆ 100% ನಾ ಕೊಡ್ತಿದ್ದೇನೆ ಅಂದಾಗೂ ಇಲ್ಲಿ ಏನಾಕತಿ ಅಂದ್ರೆ ಒಂದು ಕೆಟ್ಟಗಳಿಗೆ ಬರ್ತತಿ. ಅದು ಬಂದಮೇಲೆ ಏನು ಮಾಡ್ತತಿ, ನಿಮ್ಮನ್ನ ಹೊಸ ಜೀವನಕ್ಕೆ ತೊಗೊಂಡು ಹೋಗತಿ. ಜೀವನ ನೋಡೋಕೆ ದೃಷ್ಟಿ ಚೇಂಜ್ ಮಾಡ್ತತಿ. ಸೊ ಎಷ್ಟು ಬ್ಯೂಟಿಫುಲ್ ಆಗಿ ಒಂದಾದ್ಮೇಲೆ ಒಂದು ಘಟನೆಗಳು 72 hours ಒಳಗೆ ನಿಮ್ಮನ್ನು ನಡೆಯಕತ್ತವು. ಸಣ್ಣ ವಿಷಯ ಇರ್ಬೋದು, ದೊಡ್ಡ ವಿಷಯ ಇರ್ಬೋದು. ಯಾಕಂದ್ರೆ ಆ ವಿಷಯದಿಂದ ನಮ್ಮ ಏನೋ ಒಂದು ಪರಿಸ್ಥಿತಿ ಚೇಂಜ್ ಆದಂದ್ರೆ ಅದು ದೊಡ್ಡದು ಸಣ್ಣದು ಅನ್ನಂಗಿಲ್ಲ. ಪರಿಸ್ಥಿತಿ ಇದೆ ಪರಿಸ್ಥಿತಿ. ಸೊ ಇದು ನಿಮ್ಮ ವ್ಯಕ್ತಿ ಎನರ್ಜಿ. ಸೊ ನಿಮ್ಮ ಎನರ್ಜಿ ಹಿಂಗಿರ ನಮ್ಮ ವ್ಯಕ್ತಿ ಇದ್ರಬೇಕಾದ್ರೆ ನೀವೇನು ಮಾಡ್ಬೇಕಂದ್ರೆ ಏನೇ ಒಂದು ಅವ್ರು ಹೇಳಿದ್ರೆ ಕೇಳಿದ್ರೆ ಅಥವಾ ನೀವು ಮಾತಾಡೋ ಮುಂದೆ ಸ್ವಲ್ಪ ವಿಚಾರ ಮಾಡಿ ಮಾತಾಡ್ರಿ. ಎದುರಿಗಿರೋರು ಏನು ರಿಯಾಕ್ಷನ್ ಕೊಡ್ತಾರಂತ ಒಂದು ಸ್ವಲ್ಪ ವಿಚಾರ ಮಾಡಿರಿ. ಅಥವಾ ಅವ್ರು ಏನೋ ಕೇಳ್ತದಾರಂದ್ರೆ ನಿಮಗೆ ಅದು ಸಿಟ್ಟು ಬರೆಸ್ಬೋದು, ಕೆಟ್ಟ ಅನ್ನಿಸ್ಬೋದು, ಅಳು ಬರ್ಬೋದು, ಏನು ನಿಮ್ಮ ರೊಚ್ಚಿಗೂ ಇಳಿಸ್ಬೋದು. ಬಟ್ ಏನು ಮಾಡ್ರಿ ಅಂದ್ರೆ ಪ್ಲೀಸ್ ಸಮಾಧಾನದಿರ್ರಿ. ಯಾಕಂದ್ರೆ ನೀವು ನೋಡಿರ್ತೀರಿ ರೀಡಿಂಗ್ನ. ಪರಿಸ್ಥಿತಿ ನಿಮ್ಮ ವಿಕೋಪಕ್ಕೆ ಹೋಗ್ಲಾರ್ದಂಗೆ ನೀವು ಸಾಧ್ಯ ಆದಷ್ಟು ತಡ್ಕೊಳ್ರಿ. ಓಕೆ, ಅದನ್ನು ಸಮಾಧಾನಲೇ ಇದು ಮಾಡಿರಿ. ಓಕೆ, ಇದು ನಿಮ್ಮ ವ್ಯಕ್ತಿ ಎನರ್ಜಿ ಹೆಂಗೈತೆ. ಸೊ ನೆಕ್ಸ್ಟ್ 72 hours ಒಳಗೆ ನಿಮ್ಮ ಒಂದು ರಿಲೇಷನ್ಶಿಪ್ ಒಳಗೆ ಯಾವ ರೀತಿಯಂಥ ಒಂದು ಟವರ್ ಮೂಮೆಂಟ್, ಸ್ಟ್ರೆಂತ್ ಮೂಮೆಂಟ್, ಫುಲ್ ಮೂಮೆಂಟ್ ನಿಮ್ಮದು ಏನು ಬರ್ತೈತೆ ನೋಡೋಣ. ಮೂಮೆಂಟ್ಸ್ ಏನು ನಡೀತದ ಅಂತ ನೋಡೋಣ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. 9 of Pentacles, 2 of Cups, Page of Pentacles. ದುಡ್ಡಿನ ವಿಷಯ ಮಟೀರಿಯಲಿಸ್ಟಿಕ್ ಆಗಿ ಹೇಳ್ತಿದ್ದೀನಿ. ದುಡ್ಡಿನ ವಿಷಯ ಇನ್ ದ ಸೆನ್ಸು ಏನೋ ಒಂದು ಸಾಮಾನು, ವಸ್ತು, ಅದ್ರ ಸಲುವಾಗಿನೂ ನಿಮ್ದಿಲ್ಲೇ ಒಂದು ಮಾತುಕತೆ ಬರ್ಬೋದು. ಏನೋ ಭಾಳದಿಂದ ಒಂದು ಕಾದಿದಂಥ ಒಂದು ವಿಷಯಕ್ಕೆ ಒಂದು ಇನ್ವೆಸ್ಟ್ಮೆಂಟ್ ಮಾಡಿರ್ತೀರ. ಆಲ್ರೆಡಿ ಭಾಳ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಿ. ರಿಲೇಷನ್ಶಿಪ್ ಇರ್ಬೋದು, ಅಥವಾ ಎಲ್ಲೋ ಕಡೆ ದುಡ್ಡಿನ ಸಲುವಾಗಿನೂ ಮಾಡಿರ್ಬೋದು. ಆ ರಿಟರ್ನ್ ನನಗೆ ಒಳ್ಳೇದು ಬರಲಿ ಅಂತ ನೀವಿಲ್ಲಿ ಕಾಯ್ಬೋದು. ಅದು ಆ ವಿಷಯ ನಿಮ್ಮ ಜೊತೆ ಮಾತಾಡ್ಕೊಳಕ್ಕೆ, ಅಥವಾ ಅದೊಂದು ವಿಷಯಕ್ಕೆ ನಿಮ್ಮಿಬ್ಬರ ಮಧ್ಯೆ ಏನಾದರೂ ಒಂದಿಷ್ಟು ಗಲಾಟೆಗಳು ಅಥವಾ ಅದ್ರ ಬಗ್ಗೆ ಒಂದಿಷ್ಟು ಡಿಸ್ಕಷನ್ಸ್ ಇಲ್ಲಿ ಆಗೋ ಚಾನ್ಸಸ್ ಐತಿ. ಸೊ ಆ ಮೂಮೆಂಟಿಂದನೂ ನಿಮ್ಮ ಒಂದು ರಿಲೇಷನ್ಶಿಪ್ ಇಲ್ಲಿ ಕೆಡಬಹುದು. ಕೆಲವೊಬ್ಬರಿಗೆ ಅದನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಅದರ ಮಕ ತಿರುಗಿಸ್ಕೊಂಡು ಹೋಗಂಗೆ ಆಗ್ಬೋದು. ಬಟ್ ಇಲ್ಲಿ 2 of Cups ಬಂದಿರೋದ್ರಿಂದ ಟವರ್ ಮೂಮೆಂಟ್ ಮೋಸ್ಟ್ಲಿ ನಿಮ್ಮಿಬ್ಬರ ಮಧ್ಯೆ ಬರೋದು ಭಾಳ ಕಮ್ಮಿ ಅನಿಸ್ತೈತಿ. ಬೇರೆ ಯಾರ್ದೋ ಒಬ್ಬರ ಸಲುವಾಗಿ ನಿಮ್ಮಿಬ್ಬರದ್ದು ರಿಲೇಷನ್ಶಿಪ್, ಆ ವ್ಯಕ್ತಿ ನಾವು ಬಿಟ್ಬಿಡೋಣ, ಆ ಸಿಚುವೇಶನ್ ನಾವು ಬಿಟ್ಬಿಡೋಣ, ನಾವಿಬ್ಬರು ಗಟ್ಟಿಯಾಗಿರೋಣ, ನಾವಿಬ್ಬರು ಚಂದಿರೋಣ. ಇದು ಒಂದು ಹೊಸದು ಬರ್ಬೋದು. ದಿಸ್ ಇಸ್ ಆ್ಯಕ್ಚುಲಿ ಅಂದರೆ ದಿಸ್ ಇಸ್ ಪಾಸಿಟಿವ್ ಅನ್ಸಕ್ಕದ ನನಗಿದಲ್ಲಿ. ನಿಮ್ಮ ಒಂದು ಈ ಮೂಮೆಂಟಿಂದ ಏನಾಗ್ತದಂದ್ರೆ ಇದೊಂದು ಆಕಸ್ಮಿಕವಾಗಿ ಸಡನ್ನಾಗಿ ಆಗುವಂಥ ಒಂದು ಘಟನೆಯಿಂದ ನಿಮ್ಮಿಬ್ಬರದು ಒಂದು ಬಾಂಧವ್ಯ ಗಟ್ಟಾಕತಿ, ನಿಮ್ಮಿಬ್ಬರದು ಅಂಡರ್ಸ್ಟ್ಯಾಂಡಿಂಗ್ ಚಲೋ ಆಕತಿ. ಓಕೆ, ಸೊ ಹಾಗಾಗಿನ ನೀವು ಇಲ್ಲಿ
ಹೊಸದು ಒಂದು ಬಿಗಿನಿಂಗ್ ಮಾಡ್ತೀರಿ ಅಥವಾ ಹೊಸದಾಗಿ ನೀವು ಏನಾದರೂ ರೀಸ್ಟಾರ್ಟ್ ಮಾಡ್ಕೊತೀರಿ ನಿಮ್ಮಿಬ್ಬರ ಬಗ್ಗೆ ನಿಮ್ಗೆ ಇನ್ನೂ, ಯಾಕಂದ್ರೆ ಹೊಸ ಹೊಸ ವಿಷಯಗಳು ನಾವು ನಮ್ಮಿಬ್ಬರು ಬಾಂಡಿಂಗ್ ಇನ್ನೂ ಚೆನ್ನಾಗೈತಿ ಅನ್ನೋದು ನಿಮಗಿಲ್ಲೇ ಬರ್ತಾಯಿದೆ. ಸೊ ದಿಸ್ ಈಸ್ ಅ ಪಾಸಿಟಿವ್. ಅಂದರೆ ನಿಮ್ಗೆ ಒಂದು ಈ ಮೂಮೆಂಟ್ ಬರೋದು ಒಳ್ಳೇದಕ್ಕೆ ಬರ್ತಾಯಿದೆ ಅಂತ ಇಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. 2 ಆಫ್ ಕಪ್ಸ್ ಬಂದಿರೋದ್ರಿಂದ ನೀವು ಇದನ್ನ 2 ಆಫ್ ಕಪ್ಸ್ ಆ್ಯಂಡ್ ಪೇಜ್ ಆಫ್ ಪೆಂಟಕಲ್ಸ್ ನೀವೆರಡೂ ನೀವು ಇಲ್ಲೇ ಕ್ಲೇಮು ಮಾಡಿಕೊಳ್ಳ್ರಿ. ಓಕೆ, ಸೊ ನೆಕ್ಸ್ಟ್ 72 hours ಒಳಗೆ ನಿಮಗಿಲ್ಲಿ ಏನೇನು ಬರ್ತೈತಿ ಅಂತ ಈ ಕಾರ್ಡ್ಸನ್ನ ನೋಡಿದ್ರಿ. ನೆಕ್ಸ್ಟ್ ಮುನಾಲಜಿ ಕಾರ್ಡ್ಸ್ ತೊಗೊತೇನೆ ನಾನು ಇವತ್ತು. ಯಾಕಂದರೆ ಪರಿಸ್ಥಿತಿಗಳು ಏನು ಬರ್ತಾವೆ ಅಂದಾಗ ಮುನಾಲಜಿ ಕಾರ್ಡ್ ಒಳಗೆ ನಿಮ್ಗೆ ಭಾಳ ಚೆನ್ನಾಗಿ ನಿಮಗಿಲ್ಲೇ ಗೈಡೆನ್ಸ್ ಸಿಗ್ತೈತೆ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸೊ ಈ ರೀಡಿಂಗ್ ಒಳಗೆ ನಿಮಗೆ ಯಾವ ಪಾರ್ಟ್ ಇಷ್ಟ ಆಯ್ತು ಅಂತಲೂ ಕಮೆಂಟ್ ಮಾಡಿರಿ. ಯಾವುದು ನಿಮಗೆ ರೆಸನೇಟ್ ಆಯ್ತು ಅಂತಲೂ ಇಲ್ಲಿ ಹೇಳ್ರಿ. ಸೊ ಮುನಾಲಜಿ ಕಾರ್ಡ್ಸಿಂದ ನೋಡೋಣ ಅಂತ. ನೆಕ್ಸ್ಟ್ 72 hours ಒಳಗೆ ನಿಮ್ಮ ರಿಲೇಷನ್ಶಿಪ್ ಒಳಗೆ ಏನು ಚೇಂಜಸ್ ಬರ್ತದವು, ಅದು ಒಳ್ಳೇದಿರ್ಬೋದು ಕೆಟ್ಟದಿರ್ಬೋದು, ಎಲ್ಲದೂ ತೊಗೊಳಕ್ಕೆ ನಾವು ರೆಡಿ ಇರಬೇಕು. ಅ ನ್ಯೂ ಸ್ಟಾರ್ಟ್ ಇಸ್ ಕಮಿಂಗ್, ಹ್ಯಾವ್ ಫೇತ್ ಇನ್ ಡ್ರೀಮ್ಸ್, ಅ ಟೈಮ್ ಫಾರ್ ಹೀಲಿಂಗ್. 2 more cards and bottom of the deck ತೆಗೆದುಕೊಳ್ತಾನೆ ಇಲ್ಲಿ. ಸಿ ಅಗೇನ ಇಲ್ಲ ಆಗಲ್ಲ ಏನು ಬಂದು ಕಾರ್ಡ್ಸ್ ಅದ್ರದ್ದು ಕಂಟಿನ್ಯೂಷನ್ ಇಲ್ಲಿ ಬಂದು. ಯಾವಾಗಲೂ ಎನರ್ಜಿ ಹೆಂಗಿರ್ತಾವಂದ್ರೆ ನಿಮ್ಗೆ ಏನೋ ಒಂದು ಹೇಳಕ್ಕೆ ಬರ್ತಿರ್ತಾವೆ, ನೀವು ಅದನ್ನು ಅರ್ಥ ಮಾಡ್ಕೋಬೇಕಷ್ಟ. ಓಕೆ, ನೀವು ಸ್ಟಾರ್ಟ್ ಮಾಡ್ತಿದ್ರಿ, ಅಲ್ಲೂ ಫುಲ್ ಕಾರ್ಡ್ ಬಂತು. ನ್ಯೂ ಬಿಗಿನಿಂಗ್ ಬರ್ತೈತಿ. ಅಗೇನು ಅಂದ್ರೆ ಕತ್ಲು ಕಳೆದ್ಮೇಲೆ ಬೆಳಕು ಹೆಂಗೆ ಸ್ಟಾರ್ಟ್ ಆಗತ್ತಲ್ಲ ಹಂಗೆ ಒಂದು ಫೇಸ್ ನಿಮ್ಮ ಜೀವನದಾಗ ಈಗ ಬರ್ತೈತಿ ನೆಕ್ಸ್ಟ್ 72 hours ಒಳಗೆ. ಓಕೆ, ಫೇತ್ ಇಟ್ಕೊಳ್ರಿ. ನೀವೇನೋ ಕನಸು ಕಂಡಿದ್ರ, ಇಷ್ಟು ದಿನ ನೀವೇನೋ ಒಂದು ಕನಸು ಕಂಡು ಅದಕ್ಕಾಗಿ ವರ್ಕ್ ಮಾಡಿ ಅದಕ್ಕಾಗಿ ಎಲ್ಲ ನೀವು ರೆಡಿ ಆಗ್ತಿದ್ರಿ ಅಂದ್ರೆ, ಸೊ ಅದನ್ನು ಏನಂತೀರಿ ನಂಬಿಕೆನ ಕಳ್ಕೊಬೇಡ್ರಿ. ಇದು ಆಗಕತ್ತಿಲ್ಲ, ನಾವೇನೋ ಅಂದ್ಕೊಂಡಿದ್ವಿ ಆಗಕತ್ತಿಲ್ಲ. ಈ ಇಬ್ಬರ ರಿಲೇಷನ್ಶಿಪ್ ಬಗ್ಗೆ ಮಾತಾಡ್ತದಾನೆ. ಓಕೆ, ಫೇತ್ ಇರಲಿ. ಕನಸು ಇವತ್ತಿಲ್ಲ ನಾಳೆ ನನಸಾಕತಿ ಅಂತಂದು. ಯಾಕಂದ್ರೆ ಅಪ್ಪು ಡೌನು ಎಲ್ಲ ಬರ್ತಿರ್ತಾವೆ ಜೀವನ, ಅಪ್ಸ್ ಆ್ಯಂಡ್ ಡೌನ್ಸ್ ಭಾಳ ಬರ್ತಿರ್ತಾವೆ. ಸೊ ಇಲ್ಲಿ ಏನಂದ್ರೆ ಇದು ಒಂದು ಟೈಮು, ಹೀಲಿಂಗ್ ಟೈಮ್ ಇದೆ. ಒಂದು ಸ್ವಲ್ಪ ನಿಮ್ದು ಆಲ್ರೆಡಿ ಈಗ ನಿಮ್ಮ ಜೀವನದಾಗ ಏನೋ ಒಂದು ಕಷ್ಟ ಬಂದಿರ್ಬೋದು, ಏನೋ ನೀವು ಅಂದ್ಕೊಂಡಿದ್ದು ಆಗಲಿಕ್ಕಿಲ್ಲ. ಸೊ ಇಲ್ಲಿ ಹೀಲ್ ಮಾಡ್ಕೊಳ್ರಿ, ಅದನ್ನು ಸ್ವಲ್ಪ ಸಮಾಧಾನದಿಂದ ಹೊಸ ವ್ಯಕ್ತಿಗಳಾಗಕ್ಕೆ ನೋಡ್ರಿ. ಓಕೆ, ಹೊಸ ಒಂದು ದೃಷ್ಟಿಯಿಂದ ಜೀವನ ನೋಡೋಕೆ ಮಾಡಿರಿ. ಸೊ ದಟ್ ಈಸ್ ಕಾಲ್ಡ್ ಹೀಲಿಂಗ್. ಅದು ಹಳೇದೆಲ್ಲ ಮರೆತು ಹೊಸದಾಗಿ ಅದ್ರ ಬಗ್ಗೆ ಮಾತಾಡಿದ್ರೆ ನಿಮ್ಗೇನು ಹಳೇದೆಲ್ಲ ವಿಷಯ ಹೀಲಿಂಗ್ ಅಂದ್ರೆ ಏನರ್ಥ ಅಂದ್ರೆ ಹಳೆಯ ವಿಷಯಗಳನ್ನು ಮಾತಾಡಿದಾಗ ಮನಸ್ಸಿಗೆ ನೋವು ಕೊಡುವಂಥ ವಿಷಯಗಳನ್ನ ನಾವೇನಾದರೂ ಹಳೇದು ತೆಗೆದಾಗ ಈಗ ಹೀಲಿಂಗ್ ಆಗಿದ್ರಿ ಅಂದ್ರೆ ಆ ವಿಷಯಗಳು ನಿಮಗೆ ಏನೂ ಡಿಫ್ರೆನ್ಸ್ ಮಾಡೋಂಗಿಲ್ಲ. ಸೊ ಅದೊಂದು ಹಿಂಗೆ ಘಟನೆ ಮುಗಿದು ಹಂಗೆ ಅನಿಸುತ್ತೆ. ದಟ್ ಈಸ್ ಕಾಲ್ಡ್ ಹೀಲಿಂಗ್. ಓಕೆ, ಸರೆಂಡರ್ ಟು ದ ಡಿವೈನ್ ಅಂತ ಬಂದದ್ದು ನಿಮಗೆ ಇಲ್ಲೇ. ಸರೆಂಡರ್ ಟು ದ ಡಿವೈನ್ ಅಂದರೆ ಫೇತ್ ಇಟ್ಕೊಳ್ರಿ ಅಂತ ಹೇಳಿದ್ರು. ಈಗ ನನ್ನ ಕೈಯಿಂದ ಆಗಕತ್ತಿಲ್ಲ ಅಂದ್ರೆ ದೇವ್ರು ಏನು ಮಾಡ್ತದಾನ ಅದು ಒಳ್ಳೇದಕ್ಕೆ ಮಾಡ್ತದಾನ. ಈ ವಿಲ್ ಲಿವ್ ಇನ್ ದ ಪ್ರೆಸೆಂಟ್ ಮೂಮೆಂಟ್. ದೇವ್ರೆ ಹಾಲಾಗಾರ ಹಾಕು, ನೀರಾಗಾರ ಹಾಕು. ಹಾಲಲ್ಲಿ ನೀರಾಗಿ ನೀರಲ್ಲಿ ಮೀನಾಗಿ ಹಾಲಲ್ಲಿ ಕೆನೆಯಾಗಿ ಹಾಯಾಗಿರುವೆ ರಾಘವೇಂದ್ರ ಅನ್ನಂಗೆ ಸರೆಂಡರ್ ಟು ದ ಡಿವೈನ್ ಅಂತ ಇಲ್ಲಿ ಬರ್ತೈತಿ. ಓಕೆ, ಸೊ ಇಲ್ಲಿ ಮಾತಾಡೋದು ಬಹಳ ಮುಖ್ಯ ಐತಿ ಈ ರಿಲೇಷನ್ಶಿಪ್ ಒಳಗೆ. ನೆಕ್ಸ್ಟ್ 72 hours ಒಳಗೆ ಮಾತಾಡೋದು ಯಾಕೆ ಮುಖ್ಯ ಅಂದ್ರೆ, ಯಾಕಂದ್ರೆ ಮಾತಾಡ್ಲಿಲ್ದಂಗೆ ಎಷ್ಟೋ ವಿಷಯಗಳು ನಮ್ಗೆ ಡಿಸ್ಟರ್ಬ್ ಮಾಡ್ತಾವು. ಅನ್ಸಾಲ್ವ್ಡ್ ಕ್ವಶನ್ಸ್, ಅನ್ಸಾಲ್ವ್ಡ್ ಒಂದು ಇದೆ ಅಂತೀರಿ, ಒಂದು ಇಶ್ಯೂಸ್ ಏನಿರ್ತಾವಲ್ಲ ಮಾತಾಡಿದ್ರೆ ಒಂದು ಬಗೆಹರಿದು ಬಿಡ್ತಿರ್ತಾವೆ. ಇಲ್ಲಿ ಮಾತಾಡಲೇ ಇಲ್ಲ ನೀವಂದ್ರೆ ಅಲ್ಲೇ ಉಳಿತೈತಿ ಮನಸ್ಸೊಳಗೆ. ಅದು ಉಳಿದು ಏನಕತಿ ಅಲ್ಲೇ ನೀವೇನೇನೋ ಅಜೂಮ್ ಮಾಡೋಕೆ ಸ್ಟಾರ್ಟ್ ಮಾಡ್ತೀರಿ. ಎಲ್ಗೋ ವಿಕೋಪಕ್ಕೆ ಹೋಗತಿ. ನಾ ಏನೋ ಅಂದ್ಕೊಂಡಿದ್ದೆ, ನೀ ಏನೋ ಅಂದ್ಕೊಂಡಿದ್ದೆ ಅನ್ನಂಗೆ ಆಗ್ಬಿಡ್ತೈತಿ. ನನಗೆ ಹಿಂಗೆ ಅನ್ನಿಸ್ತಾ ಐತಿ, ನಿನಗೆ ಹಿಂಗೆ ಅನ್ನಿಸ್ತಾ ಐತಿ. ಅದು ಏನು ಬಂದೈತಲ್ಲ ಕುತ್ಕೊಂಡು ಇದನ್ನು ಮಾತಾಡೋದು ವೆರಿ ಇಂಪಾರ್ಟೆಂಟ್. ಇಲ್ಲೇ ಕಮ್ಯುನಿಕೇಷನ್ ಇಸ್ ಅ ಕೀ. ಇಷ್ಟೆಲ್ಲ ನೀವು ಆಗ್ಬೇಕಂದ್ರೆ ಕಮ್ಯುನಿಕೇಷನ್ ಇಸ್ ಇಲ್ಲಿ ಕೀ ಅಂತ ನಿಮಗೆ ಹೇಳ್ತಿದ್ದಾರೆ. ಸೊ ದಿಸ್ ಇಸ್ ಅ ಬ್ಯೂಟಿಫುಲ್ ರೀಡಿಂಗ್. ಐ ಹ್ಯಾವ್ ಫೇತ್ ಇನ್ ಡಿವೈನ್, ಐ ಆಮ್ ಸರೆಂಡರಿಂಗ್ ಟು ದ ಡಿವೈನ್ ಅಂತ ನೀವಿಲ್ಲಿ ಕ್ಲೇಮ್ ಮಾಡ್ಕೊಬಾರ್ದು. ಐ ವಿಲ್ ಕಮ್ಯುನಿಕೇಟ್ ಕ್ಲಿಯರ್ಲಿ ಅಂತ ನೀವಿಲ್ಲಿ ನೀವಿಲ್ಲಿ ಕ್ಲೇಮ್ ಮಾಡ್ಕೊಳ್ರಿ. ಐ ಆಮ್ ರೆಡಿ ಫಾರ್ ದ ನ್ಯೂ ಸ್ಟಾರ್ಟ್ ಅಂತ ನೀವಿಲ್ಲಿ ಕ್ಲೇಮ್ ಮಾಡ್ಕೋಬೋದು. ಸೊ ಯಾಕಂದ್ರೆ ಎಲ್ಲಾನು ನಿಮಗೆ ಇಲ್ಲಿ ಒಂದು ಬ್ಯೂಟಿಫುಲ್ ಆದಂಥ ಒಂದು ಗೈಡೆನ್ಸ್ ಬಂದೈತೆ. ಓಕೆ, ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸೊ ಈಗ
ಯೂನಿವರ್ಸ್ ಕಡೆಯಿಂದ ಅಥವಾ ಏಂಜಲ್ಸ್ ಕಡೆಯಿಂದ ನಿಮ್ಗೆ ಏನು ಒಂದು ಗೈಡೆನ್ಸ್ ಬರ್ತಾ ಐತಿ ನೋಡೋಣ ಅಂತ. ಯೂನಿವರ್ಸ್ ಕಡೆಯಿಂದ ಪರ್ಸ್ನಲ್ ರೀಡಿಂಗಿಗೆ ವಾಟ್ಸಪ್ಪಿಗೆ ಮೆಸೇಜ್ ಮಾಡ್ಕೊಳ್ರಿ. ನಂಬರ್ ಸ್ಕ್ರೀನ್ ಮೇಲೆ ಐತಿ. ಓಕೆ, 15 ನಿಮಿಷಕ್ಕೆ 555 ರೂಪಾಯಿ. ಅಲ್ಲಿ ಅನ್ಲಿಮಿಟೆಡ್ ಕ್ವಶನ್ಸ್ ಕೇಳ್ಕೊಬೋದು. 15 ನಿಮಿಷದ ನಿಮ್ಗೆ ಎಷ್ಟು ಸಾಧ್ಯ ಆಗತ್ತೆ ಅಷ್ಟು ಕ್ವಶನ್ಸನ್ನು ನೀವು ಕೇಳ್ಕೊಬೋದು. ಸ್ವಲ್ಪ ಹಿಂದೆ ಡಿಸ್ಟರ್ಬೆನ್ಸ್ ಅನ್ನಿಸ್ತೈತಿ, ನನಗೂ ಅನ್ನಿಸ್ತು. ಭಾಳ ಗಾಡಿ ಅಡ್ಡಾಡಕತ್ತಾರೆ, ಯಾಕೆ ಗೊತ್ತಿಲ್ಲ. ಇವತ್ತು ಸೈಲೆಂಟ್ ಅದ ನಮ್ಮ ಏರಿಯಾ ಕೆಲವು. ಇವತ್ತು ಭಾಳ ಗಾಡಿ ಅಡ್ಡಾಡಕತ್ತ. ಓಕೆ, ಸೊ ಡಿವೈನ್ ನಿಮಗೆ ಏನು ಗೈಡೆನ್ಸ್ ಕೊಡ್ತದಾರ ನೋಡೋಣ ಅಂತ. ಡಿವೈನ್ ಪ್ಯಾಷನ್, ಸೊ 2 ಕಾರ್ಡ್ಸ್. ಸೊ ಸೊ ಬಿ ಹಾನೆಸ್ಟ್ ವಿತ್ ಯುವರ್ ಸೆಲ್ಫ್ ಅಂಡ್ ವಾಟ್ ಈಸ್ ಯುವರ್ ಹಾರ್ಟ್ಸ್ ಟ್ರೂ ಡಿಸೈರ್. ಅಲ್ಲಿ ಹೇಳಿದ್ರು ಸರೆಂಡರ್ ಟು ಡಿವೈನ್. ಯಾವುದೇ ಡ್ರೀಮ್ನು ಗಿವ್ ಅಪ್ ಮಾಡಬೇಡ್ರಿ ಅಂತಲೇ ನಿಮಗೆ ಹೇಳಿದ್ರು. ಫಸ್ಟ್ ಕುಂತು ಏನು ಮಾಡ್ರಿ ಅಂದ್ರೆ, ನಿಮ್ಮ ಮನಸ್ಸಿಗೆ ಏನು ಬೇಕು, ನಾನು ನಿಜವಾಗ್ಲೂ ಜೀವನದಾಗ ಏನು ಬೇಕು, ಈ ರಿಲೇಷನ್ಶಿಪ್ನಾಗ ಏನು ಬೇಕು, ಈ ಪರಿಸ್ಥಿತಿ ಒಳಗೆ ನಾ ಎದಕ್ಕಿಂತ ಈ ಪರಿಸ್ಥಿತಿ ಒಳಗೆ ಅದೇನಿ. ಸೊ ಈ ಪರಿಸ್ಥಿತಿ ನನಗೆ ಏನು ಬೇಕು, ನಿಜವಾಗ್ಲೂ ನನ್ನ ಮನಸ್ಸು ಏನು ಹೇಳ್ತಾ ಇತ್ತು, ಇದನ್ನು ನೀವು ಇಲ್ಲಿ ಫಸ್ಟ್ ಅದನ್ನು ನೀವು ಅನಲೈಸ್ ಮಾಡ್ಕೊಬೇಕಾಗತ್ತೆ. ಬಿ ಹಾನೆಸ್ಟ್ ವಿತ್ ಯುವರ್ ಸೆಲ್ಫ್. ನಿಮ್ಮ ನಿಜವಾಗ್ಲೂ ಏನು ಬೇಕಲ್ಲ ಅದನ್ನು ಹಾನೆಸ್ಟ್ ಇರ್ರಿ. ಅಡ್ಜಸ್ಟ್ ಆದೆ ಇಲ್ರಿ, ಅವ್ರಿಗೆ ಹಂಗೆ ಅನ್ಸಕ್ತೈತಿ, ಹಿಂಗೆ ಇಲ್ಲ. ಅದು ನಿಮ್ಗೆ ಈ ಕಾರ್ಡ್ ಮನೇಲೂ ಬಂದಿತ್ತು ಅನ್ಕೊತಾನೆ. ಕೆಲವೊಂದು ಎನರ್ಜೀಸ್ ನಿಮಗೆ ರಿಪೀಟೆಡ್ಗೆ ಹೇಳ್ತಿರ್ತೈತಿ, ಇದನ್ನು ನೋಡ್ಕೋ, ಇದನ್ನು ನೋಡು 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 ಅಂತಂದು. ಪೇ ಅಟೆನ್ಷನ್ ಟು ದಟ್. ಓಕೆ, ಸೊ ಮಿರಾಕಲ್ಸ್ ಆರ್ ಕಮಿಂಗ್. ಎಕ್ಸ್ಪೆಕ್ಟ್ ಮಿರಾಕಲ್ ಅಂತ ಬಂದೈತಿ. ಸೊ ನಿಮ್ಮ ಜೀವನದಾಗ ಏನೋ ಒಂದು ಅಲ್ಲಿ ಯಾಕಂದ್ರೆ ಆಗಲೇ ನಿಮ್ಗೆ ಆನ್ಸರ್ ಒಳಗೆ ಬಂತು, ಕ್ವಿಕ್ ಚೇಂಜಸ್ ಆಗ್ತದೆ ಅಂತಂದ್ರೆ ಎಕ್ಸ್ಪೆಕ್ಟ್ ಮಿರಾಕಲ್ ಮಾಡ್ಬೋದು. ಮಿರಾಕಲ್ ನಿಮ್ಗೆ ಒಳ್ಳೇದಕ್ಕೆ ಆಗಿರ್ತೈತಿ. ಜೀವನದಾಗ ಇಲ್ಲ ನಮಗೆ ಕೆಟ್ಟ ಆಗಿರ್ತೈತಿ, ಅನ್ಕೊಂಡಿದ್ದು ಆಗಲಿಲ್ಲ ಅಂತ ನೀವು ಅನ್ಕೊತೀರಿ, ಬಟ್ ನಿಮ್ಮ ಜೀವನಕ್ಕೆ ಅದು ಒಳ್ಳೇದಿರ್ತೈತಿ. ಯಾಕಂದ್ರೆ ದೇವರು ನಮ್ಮ ನೋಡ್ಲಾರ್ದು ನಾವು ನೋಡ್ತಿರ್ತಾನೆ. ಓಕೆ, ಪೇಷನ್ಸ್ ಇಟ್ಕೊಳ್ರಿ. ನಿಮ್ಮ ಸಲುವಾಗಿ ನೀವು ಪೇಷನ್ಸ್ ಇಟ್ಕೊಳ್ರಿ. ಇನ್ನೊಬ್ಬರ ಮೇಲಲ್ಲ, ನೀವು ಕಿರಿಕಿರಿ ಮಾಡ್ಕೊತಿರಲ್ಲ, ಅದನ್ನು ಮಾಡ್ಕೊಳೋದು ಬಿಡ್ರಿ. ಯಾಕಂದ್ರೆ ನೀವು ಒಂದು ಪ್ರೊಸೆಸ್ ಒಳಗದಿರಿ ಆಲ್ರೆಡಿ. ಡೋಂಟ್ ಗಿವ್ ಯು ಡ್ರೀಮ್ಸಿಗೆ ನೀವಲ್ಲಿ ಗಿವ್ ಅಪ್ ಮಾಡಬೇಡ್ರಿ ಅಂತ ಬಂತು. ಇಲ್ಲೇ ಹೇಳ್ತಿದಾರೆ, ನೀವು ಹಾರ್ಟ್ ಟ್ರೂ ಡಿಸೈರ್ ಏನೈತಿ ಅದ್ರ ಕಡೆಯಲ್ಲಿ ಹೊಂಟಿರಿ, ಅಲ್ಲಿ ನೀವು ಗಿವ್ ಅಪ್ ಮಾಡಬೇಡ್ರಿ. ಬೇರೆಯನ್ನ ಜಡ್ಜ್ ಮಾಡ್ಕೋಬೇಡ್ರಿ, ನಿಮ್ಮನ್ನು ನೀವು ಜಡ್ಜ್ ಮಾಡ್ಕೋಬೇಡ್ರಿ. ಓಕೆ, ಎಲ್ಲರನ್ನೂ ಈಕ್ವಲ್ ಆಗಿ, ಎಲ್ಲ ಪರಿಸ್ಥಿತಿಗಳನ್ನ ಈಕ್ವಲ್ ಆಗಿ, ಅಲ್ಲಿ ಒಳ್ಳೇದು ಅದು ಕೆಟ್ಟದ್ದು ಅದು ಅಥವಾ ನ್ಯಾಯಯುತವಾಗಿ ನೋಡ್ರಿ. ಪಾರ್ಶಾಲಿಟಿ ಮಾಡಲಾರ್ದಂಗೆ ಅದು ಪರಿಸ್ಥಿತಿನ ನೀವು ನೋಡಿದ್ರೆ ನಿಮಗೆ ನಿಜವಾಗ್ಲೂ ಇಲ್ಲೊಂದು ಮಿರಾಕಲ್ ಆಗುವಂಥ ಭಾಳ ಅಂದ್ರೆ ಭಾಳ ಸಾಧ್ಯತೆಗಳಿದಾವೆ. ಸೊ ಎವ್ರಿಥಿಂಗ್ ಈಸ್ ಸೋ ಬ್ಯೂಟಿಫುಲ್. ಇಲ್ಲೇ ಕಂಪ್ಯಾಷನ್ ಅಂತ ನೀವು ಮಾಡ್ಕೋಬೋದು. ಐ ಆಮ್ ಎಕ್ಸ್ಪೆಕ್ಟಿಂಗ್ ಅ ಮಿರಾಕಲ್, ಥ್ಯಾಂಕ್ ಯು ಫಾರ್ ದ ಮಿರಾಕಲ್ ಹ್ಯಾಪ್ನಿಂಗ್ ಇನ್ ಮೈ ಲೈಫ್ ಅಂತಲೂ ಕೊಡ್ಬೋದು. ಬ್ಲೂಸಮಿಂಗ್ ಅಂತಲೂ ನೀವು ಇಲ್ಲೇ ಮಾಡ್ಕೋಬೋದು. ಡಿವೈನ್, ಐ ಆಮ್ ಗೈಡೆಡ್ ಬೈ ಡಿವೈನ್ ಅಂತ ನೀವು ಇಲ್ಲೇ ಕ್ಲೇಮ್ ಮಾಡ್ಕೊಳ್ರಿ. ಓಕೆ, ಸೊ ದಿಸ್ ಇಸ್ ದ ರೀಡಿಂಗ್ ಫಾರ್ ಟುಡೇ. ಥ್ಯಾಂಕ್ ಯು ಫಾರ್ ಬೀಂಗ್ ವಿತ್ ಮಿ ಅವೇಕನ್ ಟ್ಯಾರೋ ವಿತ್ ನಿಖಿತಾ. ದಿಸ್ ಇಸ್ ದ ಡೈಲಿ ಟ್ಯಾರೋ ರೀಡಿಂಗ್. ಓಕೆ, ದಿನ ನಿಮ್ಗೆ ಟ್ಯಾರೋ ರೀಡಿಂಗ್ ಬರ್ತಾ ಐತಿ. ಸೊ ಇಲ್ಲಿ ನಿಖಿತಾ ಟ್ಯಾರೋ ರೀಡಿಂಗ್, ಅವೇಕನ್ ಟ್ಯಾರೋ ನಿಖಿತಾ ಅಂತ ನೀವು ಅಲ್ಲೇ ಹುಡುಕ್ರಿ, ಎಲ್ಲ ಸಿಗ್ತಾ ಐತಿ. ಓಕೆ, ನಾಳೆ ಮತ್ತೆ ಹೊಸ ರೀಡಿಂಗ್ ಜೊತೆ ನಿಮ್ಮ ಬೆಟ್ಟಕ್ಕನೆ. ಅಲ್ಲಿವರೆಗೂ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್, ಬಿ ಹ್ಯಾಪಿ ಆಲ್ವೇಸ್. ಥ್ಯಾಂಕ್ ಯು.